ಒಂದು ಮಾತಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫ್ಯಾಷನ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರೆ, ಎರಡು ಮಾತು ಹೇಳಿದ್ರೆ, ಒಂದು ಅಂಬೇಡ್ಕರ್ ಒಂದು ಫ್ಯಾಷನ್ ಅಂತ ಮಾತಾಡಿದರೆ, ಎರಡನೇ ಮಾತು ಅಂಬೇಡ್ಕರ್ ಅನ್ನೋರ್ನ ನೀವು ದೇವ್ರನ್ನ ಜಪ ಮಾಡಿದ್ರೆ ನೀವು ಪುಣ್ಯ ಪಡಿತಾ ಇದ್ರಿ. ಇದರ ವಿರುದ್ಧ ಬಹಳ ಆಕ್ರೋಶ ಬಂದಿದೆ. ಬಟ್ ನಾವು ಅರ್ಥ ಮಾಡ್ಕೋಬೇಕು ಈ ಮಾತುಗಳು. ಮೊದಲನೇದಾದ ಮಾತು, ಅಂಬೇಡ್ಕರ್ 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 ಅನ್ನೋ ಫ್ಯಾಷನ್ ಆಗಿದೆ. ನಿಜ ಫ್ಯಾಷನ್ ಆಗಿದೆ. ಯಾಕೆಂದ್ರೆ ಬಾಬಾ ಸಾಹೇಬ್ರನ್ನ ಓದಿಲ್ಲ ಇವರನ್ನ ಬೇರೆ ಬೇರೆ ಪಕ್ಷಗಳು, ಶಕ್ತಿಗಳು ಸುಲಭವಾಗಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ಬಿಟ್ರೆ, ಅಂಬೇಡ್ಕರ್ ವಾದಿ ಅಂದ್ಬಿಟ್ರೆ ದಲಿತರಿಗೆ ಬಹಳ ಸುಲಭವಾಗಿ ಮತ ಬಂದ್ಬಿಡುತ್ತೆ, ನಾವು ಮತ ಸೆಳೆದ್ ಬಿಡ್ತೀವಿ ಅನ್ನೋ ಒಂದು ರೀತಿಯ ಭ್ರಮೆಯಲ್ಲಿದ್ದಾರೆ. ಸೊ ನಾವು ಅದು ಫ್ಯಾಷನ್ ಆಗಿರೋದು ನಿಜಾನೇ. ಅವ್ರು ಹೇಳಿ ಅದನ್ನ. ಇವಾಗ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೀವು ಉತ್ತಮವಾದ ಮಾತಾಡಕ್ಕೂ ನಿಮ್ಗೆ ಹಕ್ಕಿದೆ, ಉತ್ತಮ ಅಲ್ಲದೆ ಇರೋ ಮೂರ್ಖತನ ಮಾತಾಡಕ್ಕೂ ಹಕ್ಕಿದೆ. ಇದು ಸತ್ಯದ ಮಾತೆ. ಎರಡನೇ ಭಾಗ ನೋಡೋಣ. ಬಾಬಾ ಸಾಹೇಬ್ರನ್ನ ನೀವು ಜಪ ಮಾಡೋ ತರ ನೀವು ದೇವರನ್ನ ಜಪ ಮಾಡಿದ್ರೆ ನಿಮ್ಗೆ ಪುಣ್ಯ ಸಿಗತ್ತೆ, ಸ್ವರ್ಗ ಸಿಗತ್ತೆ ಅಂತ. ಇದು ಬಾಬಾ ಸಾಹೇಬ್ರನ್ನ ಅಪಮಾನ ಮಾಡೋದ್ ಮಾತಲ್ಲ. ಇದು ಎಂತ ಮಾತಂದ್ರೆ ಅಜ್ಞಾನದ ಮಾತು. ಇದು ತಿಳುವಳಿಕೆ ಇಲ್ದಿರೋ ಮಾತು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಓದ್ತಿ ಇಲ್ದಿರೋ ಮಾತು. ಅದು ಕೂಡ ನಿಮ್ಮ ಮಾತಾಡಕ್ ಹಕ್ಕಿದೆ. ನಾವು ನೋಡ್ತೀವಿ ಮೂರ್ ಪಕ್ಷಕ್ಕೂ ಏನು ಉತ್ತಮವಾದ ಮಾತಾಡ್ತಾರ, ಏನೇನೋ ತಲೆಗೋದಕ್ಕೆ ಮಾತಾಡ್ತಾರೆ. ಇವರು ತಲೆಗೋದಕ್ಕೆ ಒಂದು ರೀತಿ ಅವರ ಅಲ್ಪಜ್ಞಾನದಲ್ಲಿ ಮಾತಾಡಿ ಬಿಡಿ. ನಾವು ವಿಚಾರದಲ್ಲಿ ಸೋಲ್ಸ್ಬೇಕು, ನಾವು ವೈಜ್ಞಾನಿಕ ಓದ್ಕೊಂಡು ಸೋಲ್ಸ್ಬೇಕು. ಇವತ್ತು ಬಹಳ ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಫೋಟೋ ಇಟ್ಕೊಂತಾರೆ. 136 ಜನ ಇಲ್ಲಿ ವಿಧಾನಸಭೆಯಲ್ಲಿ ಫೋಟೋ ಇಟ್ಕೊಂತಾರೆ. ನೀವು ಏನ್ ಅರ್ಥ ಮಾಡ್ಕೊಂಡಿದ್ರು ಬಾಬಾ ಸಾಹೇಬ್ರು ನಿಮ್ಮ ಪಕ್ಷನ ಏನು ಒಂದು ಕಾಂಗ್ರೆಸ್ ಡಂಟು 1945 ಬರೀತಾರೆ. ಬಹಳ ದೊಡ್ಡ ಶತ್ರು ಇದ್ದಿದ್ದೆ ಈ ಅಸಹ್ಯ ಒಂದು ಮಾತಾಡಿದ್ದಾರೆ. ಬಾಬಾ